ಓಂ ಶಾಂತಿ. ಆದಿ ಸನಾತನ ದೇವಿ ದೇವತಾ ಧರ್ಮವು ಪುರಾತನವಾದುದು. ಮೊದಲನೆಯ ಧರ್ಮವಾಗಿದೆ. ದೇವತಾ ಧರ್ಮ ಇರುವಾಗ ಬೇರೆ ಯಾವ ಧರ್ಮ, ಬೇರೆ ಭಾಷೆ, ಬೇರೆ ರಾಜ್ಯ ಆಡಳಿತ ಇರುವುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಯುದ್ಧ ಕಲಹ ಇರುವುದಿಲ್ಲ. ಅವರು ಅಹಿಂಸಾ ಪರಮೋ ಧರ್ಮದವರು ಆಗಿರುವರು. ಸ್ವರ್ಗದಲ್ಲಿ ಹಿಂಸೆ, ದುಃಖ, ಪಾಪ ಇತ್ಯಾದಿ ಇರುವುದಿಲ್ಲ. ಸ್ವರ್ಗ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತಿನಿಂದ ಸಮೃದ್ಧವಾಗಿರುವುದು. ಆವಾಗ ಜಗತ್ತು ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತದೆ. ಪರಸ್ಪರ ಪ್ರೀತಿ, ಸ್ನೇಹ ಇರುವುದು. ಪ್ರಾಣಿಗಳು ಸಹ ಪ್ರೀತಿಯ ವರ್ತನೆ ಇರುವುದು. ಅದಕ್ಕೆ ಸ್ವರ್ಗವನ್ನು ದೃಶ್ಯದಲ್ಲಿ ತೋರಿಸಲು ದುಸ್ಸಾಧ್ಯ. ಹಸು, ಸಿಂಹ ಒಂದೇ ದಡದ ಮೇಲೆ ನೀರು ಕುಡಿಯುವುದು, ಇದು ಸ್ವರ್ಗದ ಮಾತಾಗಿದೆ. ಅಲ್ಲಿ ದ್ವೇಷ ಇರುವುದಿಲ್ಲ. ಇತಿಹಾಸದಲ್ಲಿ ಭಾರತ ದೇಶ ಚಿನ್ನದ ಪಕ್ಷಿ ಎಂದು ಪರಿಗಣಿಸಿದ್ದಾರೆ. ಆದರೆ ಭಾರತ ಹಿಂದೆ ಸ್ವರ್ಗದಲ್ಲಿ ಸಂಪತ್ತು ಅಪಾರ, ಕೊರತೆಯ ಮಾತಿಲ್ಲ. ಚಿನ್ನದ ಗಣಿಗಳಿಂದ ತುಂಬಿರುತ್ತದೆ. ಸ್ವರ್ಗಕ್ಕೆ ಬಂಗಾರದ ಯುಗವೆನ್ನುವರು. ನಾನಾ ಧರ್ಮಗಳ ಉದಯ ಮತ್ತು ತ್ರೇತಾಯುಗದ ಅಂತ್ಯದವರೆಗೆ ಒಂದೇ ಧರ್ಮವಿತ್ತು. ತ್ರೇತಾಯುಗ ಮುಗಿಯುವಾಗ ಒಂದು ಭೂಕಂಪ ಜರುಗುವುದು. ಅದನ್ನು ಉಥಲ್ ಪುಥಲ್ ಅಥವಾ ಭೂಕಂಪ ಆಗುವುದು, ಮೇಲೆ ಕೆಳಗೆ ಆಗುವುದು. ಸ್ವರ್ಗ ಒಳಗಡೆ ಸಮಾವೇಶ ಆಗಿ ಪ್ರಕೃತಿ ಪರಿವರ್ತನೆಯಾಯಿತು. ಆದಿ ಸನಾತನ ದೇವಿ ದೇವತಾ ಧರ್ಮದ ಎಲ್ಲ ದೇವತೆಗಳು ತ್ರೇತಾದ ಅಂತ್ಯಗೊಂಡಾಗ ತಮ್ಮ ಸ್ವಧರ್ಮ ಮರೆತು ಹೋಗುತ್ತಾರೆ. ಹಾಗೂ ಅವರು ತಮ್ಮನ್ನು ತಾವು ದೇಹ ಅಥವಾ ಶರೀರ ಎಂದು ತಿಳಿದು ದೇಹಾಭಿಮಾನಿಗಳಾಗುವರು. ಸ್ವಧರ್ಮ ಮರೆಯುವರು. ಸಾಧಾರಣ ಮನುಷ್ಯರಾಗಿ ಬದಲಿಯಾಗುವುದಕ್ಕೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದರೆನ್ನಲಾಗುವುದು. ಯಾಕೆಂದರೆ ದೇಹ ಎಂದು ತಿಳಿಯುವುದರಿಂದ ದೇಹದ ಧರ್ಮಗಳು ಬರುತ್ತವೆ. ಯಾವಾಗ ತ್ರೇತಾಯುಗ ಅಂತ್ಯವಾಯಿತು, ಆವಾಗ ದ್ವಾಪರ ಆರಂಭಗೊಂಡಿತು. ಪ್ರಪಂಚದಲ್ಲಿರುವ ಆದಿ ಸನಾತನ ದೇವಿ ದೇವತಾ ಧರ್ಮವು ನಶಿಸಿ ಹೋಯಿತು. ಸ್ವರ್ಗ ಹೋಗಿ ನರಕ ಆಗಲು ಆರಂಭವಾಯಿತು. ಅದರಿಂದ ಬೇರೆ ಧರ್ಮಗಳು ಉದ್ಭವ ಆದವು. ಕಲ್ಪವೃಕ್ಷದ ಕಾಂಡ ನಶಿಸಿ ರೆಂಬೆ ಟೊಂಗೆಗಳು ಬೆಳೆದವು. ಇದನ್ನು ಅನ್ಯ ಬೇರೆ ಧರ್ಮಗಳ ಸ್ಥಾನ ವೃಕ್ಷದಲ್ಲಿ ಟೊಂಗೆಗಳ ರೂಪದಲ್ಲಿ ತೋರಿಸಲಾಗುತ್ತದೆ. ಯಾಕೆಂದರೆ ಅನ್ಯ ಧರ್ಮಗಳು ಅನಂತರ ಉದ್ಭವವಾದವು. ದ್ವಾಪರ ಆರಂಭವಾದ ಮೇಲೆ ಪವಿತ್ರ ಆತ್ಮರುಗಳು, ಧರ್ಮಾತ್ಮರು ಈ ಸೃಷ್ಟಿಯಲ್ಲಿ ಅವರ ಆಗಮನ ಆಗುತ್ತದೆ. ಧರ್ಮಾತ್ಮರಲ್ಲಿ ಮೊದಲು ಇಸ್ಲಾಂ ಧರ್ಮದ ಇಬ್ರಾಹಿಂ, ಬೌದ್ಧ ಧರ್ಮದ ಬುದ್ಧ, ಕ್ರಿಶ್ಚಿಯನ್ ಧರ್ಮದ ಕ್ರೈಸ್ತ, ಸನ್ಯಾಸ ಧರ್ಮದ ಶಂಕರಾಚಾರ್ಯರು, ಮುಸ್ಲಿಂ ಧರ್ಮದ ಮೊಹಮ್ಮದ್ ಇವರು ಪ್ರಮುಖರು ಆಗಿದ್ದಾರೆ. ಎಲ್ಲ ಧರ್ಮದವರಿಗೆ ಧರ್ಮಾತ್ಮರನ್ನು ತೋರಿಸಲಾಗುತ್ತದೆ. ಆದರೆ ಹಿಂದೂ ಧರ್ಮ ಎಂದು ಯಾರೂ ಧರ್ಮಸ್ಥಾಪಕರು ತೋರಿಸಲಿಲ್ಲ, ಸ್ಥಾಪನೆ ಆಗಲಿಲ್ಲ. ಯಾವಾಗ ದೇವತೆಗಳು ವಾಮಮಾರ್ಗಕ್ಕೆ ಹೋದರೂ ಅದರಲ್ಲಿರುವ ದೈವತ್ವ ಅಳಿದು ಹೋಗುತ್ತದೆ. ದೇವತೆಗಳು ತಮ್ಮಲ್ಲಿರುವ ಎಲ್ಲ ದೈವಿ ಗುಣಗಳನ್ನು, ಮೂಲ ಗುಣ ಪವಿತ್ರತೆ ಕಳೆದುಕೊಂಡು ಸಾಮಾನ್ಯರ ಸ್ಥಿತಿಯನ್ನು ಹೊಂದುವರು. ದೇವತೆಗಳಾಗಿ ಇರುವುದಿಲ್ಲ. ಅವರು ತಮ್ಮ ದೇವತಾ ಪದವಿ ಕಳೆದುಕೊಳ್ಳುತ್ತಾರೆ. ದ್ವಾಪರದಲ್ಲಿ ತಮ್ಮನ್ನು ತಾವು ಹಿಂದೂಗಳು ಎಂದು ತಿಳಿದು ಹಿಂದೂ ಧರ್ಮದವರು ಎಂದು ಹೊಸ ಹೆಸರನ್ನು ಇಟ್ಟುಕೊಳ್ಳುತ್ತಾರೆ. ದೇವತೆಗಳು ತಮ್ಮನ್ನು ಹಿಂದೂ ಧರ್ಮದವರು ಎಂದು ಹೆಸರಿಸಿಕೊಂಡು ಬೇರೆ ಅನ್ಯ ಧರ್ಮಗಳು ವರ್ಗಾವಣೆಯಾಗಿ ಹೋಗಿಬಿಡುವರು. ಹೊಸ ಧರ್ಮ ಅನುಯಾಯಿ ಆಗಿ ಆ ಧರ್ಮದವರಾಗಿಬಿಡುವರು. ಧರ್ಮಸ್ಥಾಪಕರ ಹಿಂದೆ ಆಯಾ ಧರ್ಮದ ಆತ್ಮಗಳು ಮೊದಲು ಪರಂಧಾಮದಲ್ಲಿರುತ್ತವೆ. ತಮ್ಮ ಧರ್ಮದ ಧರ್ಮಾತ್ಮ ಕೆಳಗಿಳಿದಾಗ ಅವರ ಹಿಂದೆ ಬಂದು ಅವರು ಅಂದರೆ ಅನುಯಾಯಿಗಳು ಜನ್ಮ ಪಡೆಯುವರು. ಆವಾಗ ಈ ಎಲ್ಲ ಅನ್ಯ ಧರ್ಮಗಳು ಬೆಳೆದು ಆಯಾ ಧರ್ಮದ ಜನಸಂಖ್ಯೆ ವೃದ್ಧಿಯಾಗುವುದು.
ಓಂ ಶಾಂತಿ.